ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. 9ನೇ ತರಗತಿಯಲ್ಲಿ ಓದುತ್ತಿರುವ 14 ವರ್ಷದ ಬಾಲಕಿಯೊಬ್ಬಳು ಈ ಕಥೆಯ ಕೇಂದ್ರ ಪಾತ್ರ. ಈ ಘಟನೆಯು ಬಹಳ ಸುದ್ದಿಯಾಗಿ ಜನರಿಂದ ವ್ಯಾಪಕವಾಗಿ ಚರ್ಚಿತವಾದ ವಿಷಯವಾಗಿತ್ತು. ಆದ್ದರಿಂದ ಈ ವಿಡಿಯೋದಲ್ಲಿ ಆ ಬಾಲಕಿಯ ಹೆಸರು, ಸ್ಥಳದಂತಹ ಯಾವುದೇ ವಿವರಗಳನ್ನು ನಾನು ಬಹಿರಂಗಪಡಿಸಿಲ್ಲ. ಮನೆಯಲ್ಲಿದ್ದಾಗ ಆ ಬಾಲಕಿಗೆ ತೀವ್ರವಾದ ಹೊಟ್ಟೆನೋವು ಕಾಣಿಸಿಕೊಂಡಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಯಲ್ಲಿ ವೈದ್ಯರು ಪರೀಕ್ಷಿಸಿದ ನಂತರ ಆ ಬಾಲಕಿಯು 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿಸಿದರು. ಇದು ಯಾವುದೇ ರೀತಿಯಲ್ಲಿ ಸಾಧ್ಯವಿಲ್ಲ ಎಂದು ಭಾವಿಸಿದ ಪೋಷಕರು, ನಮ್ಮ ಮಗಳು ಗರ್ಭಿಣಿಯಾಗಿರುವುದು ಅಸಾಧ್ಯ. ಆಕೆ 9ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ, ಕೇವಲ 14 ವರ್ಷ ವಯಸ್ಸು ಎಂದು ಹೇಳಿದರು. ಆದರೆ ವೈದ್ಯರು ನಾನು ಏಕೆ ಸುಳ್ಳು ಹೇಳಬೇಕು ಎಂದು ದೃಢವಾಗಿ ಉತ್ತರಿಸಿದರು. ನಂತರ ಆ ಬಾಲಕಿಯನ್ನು ವಿವರವಾಗಿ ವಿಚಾರಿಸಿದಾಗ ಆಕೆ ಒಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಿದಳು. ಆ ವ್ಯಕ್ತಿಯು ಆಕೆಯ ಪೋಷಕರಿಗೆ ಮತ್ತು ಕುಟುಂಬಕ್ಕೆ ಚಿರಪರಿಚಿತನಾಗಿದ್ದ. ಅವನು 24 ವರ್ಷದ ಯುವಕ, ಕುಟುಂಬಕ್ಕೆ ಚೆನ್ನಾಗಿ ತಿಳಿದವನು. ಆ ಯುವಕನು ಆ ಬಾಲಕಿಯು ಶಾಲೆಗೆ ಹೋಗುವಾಗ ಮತ್ತು ಮರಳುವಾಗ ಆಕೆಯನ್ನು ಭೇಟಿಯಾಗುತ್ತಿದ್ದ, ಆಕೆಗೆ ಏನಾದರೂ ವಸ್ತುಗಳನ್ನು ಖರೀದಿಸಿಕೊಡುತ್ತಿದ್ದ, ಬಹಳ ಸ್ನೇಹಿತನಂತೆ ವರ್ತಿಸುತ್ತಿದ್ದ. ಆ ಸಮಯದಲ್ಲಿ ಆ ಯುವಕನಿಗೆ ಮದುವೆಯು ನಿಶ್ಚಿತವಾಗಿತ್ತು. ಆ ಬಾಲಕಿಯ ಆರೋಪದ ಆಧಾರದ ಮೇಲೆ ಆ ಯುವಕನ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು ಮತ್ತು ಅವನನ್ನು ಬಂಧಿಸಲಾಯಿತು. ಅವನು 98 ದಿನಗಳ ಕಾಲ ಜೈಲಿನಲ್ಲಿದ್ದ. ನಂತರ ಅವನು DNA ಪರೀಕ್ಷೆಗೆ ಒತ್ತಾಯಿಸಿದನು. ಅದಕ್ಕೆ ಅನುಮತಿ ದೊರೆತು DNA ಪರೀಕ್ಷೆ ನಡೆಸಲಾಯಿತು. ಆ ಪರೀಕ್ಷೆಯ ಫಲಿತಾಂಶದಲ್ಲಿ ಅವನು ಆ ಗರ್ಭಕ್ಕೆ ಕಾರಣನಲ್ಲ ಎಂದು ತಿಳಿಯಿತು. ಆದರೆ DNA ಪರೀಕ್ಷೆಯಲ್ಲಿ ಅವನು ನಿರ್ದೋಷಿ ಎಂದು ತಿಳಿದರೂ ಅವನ ಭವಿಷ್ಯವು ಸಂಪೂರ್ಣವಾಗಿ ಹಾಳಾಯಿತು. ಅವನ ನಿಶ್ಚಿತವಾಗಿದ್ದ ಮದುವೆಯೂ ರದ್ದಾಯಿತು. ಸಮಾಜದಲ್ಲಿ ಅವನಿಗೆ ದೊಡ್ಡ ಅವಮಾನವಾಯಿತು. ಜನರ ಕಣ್ಣಲ್ಲಿ ಅವನು ಕೆಟ್ಟವನೆಂದು ಕಾಣಿಸಿದನು. ಇಂತಹ ಹಲವು ತೊಂದರೆಗಳನ್ನು ಅವನು ಎದುರಿಸಿದನು. ನಂತರ ಪೋಷಕರು ಮತ್ತೆ ಆ ಬಾಲಕಿಯನ್ನು ಕಟ್ಟುನಿಟ್ಟಾಗಿ ವಿಚಾರಿಸಿದರು. ಬಹಳ ವಿವರವಾಗಿ ಮನೆಯಲ್ಲಿ ಕಠಿಣವಾಗಿ ಪ್ರಶ್ನಿಸಿದಾಗ ಆ ಬಾಲಕಿಯು ಮತ್ತೊಬ್ಬ ವ್ಯಕ್ತಿಯನ್ನು ಗುರುತಿಸಿದಳು. ಅವನು ಬೇರೆ ಯಾರೂ ಅಲ್ಲ, ಆಕೆಯ ತಂದೆಯ ಸಹೋದರನ ಮಗ, ಅಂದರೆ ಆಕೆಯ ಸಂಬಂಧಿಕ. ಆ ಆಧಾರದ ಮೇಲೆ ಆ ಸಂಬಂಧಿಕನ ವಿರುದ್ಧವೂ ಪ್ರಕರಣ ದಾಖಲಾಯಿತು ಮತ್ತು ಅವನನ್ನು ಜೈಲಿಗೆ ಕಳುಹಿಸಲಾಯಿತು. ಅವನು DNA ಪರೀಕ್ಷೆಗೆ ಒತ್ತಾಯಿಸಿದನು. ಅವನ ವಕೀಲರು ಮತ್ತು ಸ್ನೇಹಿತರ ಮೂಲಕ ಪರೀಕ್ಷೆಗೆ ಏರ್ಪಾಡು ಮಾಡಲಾಯಿತು. ಆ ಪರೀಕ್ಷೆಯ ಫಲಿತಾಂಶ ಬಂದಾಗ ಮತ್ತೊಮ್ಮೆ ಆಘಾತ. ಆ ಸಂಬಂಧಿಕನು ಆ ಗರ್ಭಕ್ಕೆ ಕಾರಣನಲ್ಲ ಎಂದು ತಿಳಿಯಿತು. 2 ಬಾರಿ 2 ನಿರ್ದೋಷಿ ಯುವಕರನ್ನು ಗುರುತಿಸಿ ಆ ಬಾಲಕಿಯು ತನ್ನ ಪೋಷಕರನ್ನು ಮತ್ತು ಇತರರನ್ನು ಮೋಸಗೊಳಿಸಿದಳು. ಇದರಿಂದ ಆ ಇಬ್ಬರು ಯುವಕರು ಆರೋಪಿಗಳಾಗಿ ಸಮಾಜದಲ್ಲಿ ದೊಡ್ಡ ನಷ್ಟವನ್ನು ಮತ್ತು ಅವಮಾನವನ್ನು ಎದುರಿಸಿದರು. ಈ ನಷ್ಟಗಳನ್ನು ಅವರಿಗೆ ಮರಳಿ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಈಗಿನ ಕಾಲದಲ್ಲಿ ಮಹಿಳೆಯರಿಗೆ ಬೆಂಬಲವಾಗಿಯೇ ನಮ್ಮ ಕಾನೂನು ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತದೆ. ಒಂದು ರೀತಿಯಲ್ಲಿ ಮಹಿಳೆಯರ ಮೇಲಿನ ದಾಳಿಗಳನ್ನು ತಡೆಯಲು ಈ ಕಾನೂನುಗಳು ಒಳ್ಳೆಯವು. ಆದರೆ ಇವುಗಳನ್ನು ತಪ್ಪಾಗಿ ಬಳಸಿಕೊಳ್ಳುವುದೇ ಈಗಿನ ದುರದೃಷ್ಟಕರ ಸ್ಥಿತಿ. ಆದರೆ ಸಮಸ್ಯೆ ಅಲ್ಲಿ ಕೊನೆಗುಂಗಲಿಲ್ಲ. ಇಬ್ಬರನ್ನು ಗುರುತಿಸಿದರೂ ಇಬ್ಬರೂ ನಿರ್ದೋಷಿಗಳೆಂದು ತಿಳಿಯಿತು. ನಿಜವಾದ ಆರೋಪಿಯನ್ನು ಕಂಡುಹಿಡಿಯಬೇಕಿತ್ತಲ್ಲವೇ? ಮತ್ತೆ ವಿಚಾರಿಸಿದಾಗ ಆ ಬಾಲಕಿಯು ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿದಳು. ಆ ಹೆಸರು ಕೇಳಿ ಎಲ್ಲರೂ ಆಘಾತಕ್ಕೊಳಗಾದರು. ಅವನು ಬೇರೆ ಯಾರೂ ಅಲ್ಲ, ಆಕೆಯ ತಂದೆಯ ಸ್ನೇಹಿತ. ಅವನು ಸಾಂದರ್ಭಿಕವಾಗಿ ಅವರ ಮನೆಗೆ ಬರುತ್ತಿದ್ದ. ಆ ಸಮಯದಲ್ಲಿ ತಂದೆಯ ಸಹೋದರನ ಮಗ ಇನ್ನೂ ಜೈಲಿನಿಂದ ಬಿಡುಗಡೆಯಾಗಿರಲಿಲ್ಲ, ಏಕೆಂದರೆ ಅದಕ್ಕೆ ಬೇಕಾದ ಕಾನೂನು ಪ್ರಕ್ರಿಯೆಗಳು ಮುಗಿದಿರಲಿಲ್ಲ. ನಂತರ ತಂದೆಯ ಸ್ನೇಹಿತನ ವಿರುದ್ಧವೂ ಪ್ರಕರಣ ದಾಖಲಾಯಿತು. ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋದಿಂದ ನಾವು ಅರ್ಥಮಾಡಿಕೊಳ್ಳಬೇಕಾದದ್ದು, ಕಾನೂನುಗಳು ಎಲ್ಲರ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸಲೇ ಇವೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಇಂತಹ ತಪ್ಪು ಬಳಕೆಯಾದಾಗ ಅನೇಕ ನಿರ್ದೋಷಿಗಳು ಬಲಿಯಾಗುತ್ತಾರೆ. ಈ ಕಥೆಯಲ್ಲಿ ಕೊನೆಯದಾಗಿ ಆರೋಪಿಯೆಂದು ಹೇಳಲಾದವನು ತಂದೆಯ ಸ್ನೇಹಿತ. ನಾವು ಅನೇಕ ಬಾರಿ ನಮ್ಮ ಮನೆಗಳಿಗೆ ಹಲವರನ್ನು ಅನುಮತಿಸುತ್ತೇವೆ.
ಯಾವ ಸ್ಥಳಕ್ಕೆ ಹೋಗಬಹುದು, ಯಾವಾಗ ಬರಬಹುದು ಎಂದು ಅನುಮತಿ ನೀಡುತ್ತೇವೆ. ಆದರೆ ಒಂದು ವಿಷಯವನ್ನು ಗಮನಿಸಬೇಕು. ಹೆಚ್ಚಿನ ಲೈಂಗಿಕ ಕಿರುಕುಳಗಳು ಚಿರಪರಿಚಿತರಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದಲೇ ಸಂಭವಿಸುತ್ತವೆ. ನಮ್ಮ ಮನೆಗಳಿಗೆ ಯಾರು ಬರಬಹುದು, ಯಾರು ಬರಬಾರದು ಎಂಬುದನ್ನು ನಾವು ನಿರ್ಧರಿಸಬಹುದು. ಆದರೆ ಎಷ್ಟು ದೂರ ಅನುಮತಿಸಬಹುದು ಎಂಬುದಕ್ಕೆ ಒಂದು ಮಿತಿಯನ್ನು ಹಾಕುವುದು ಅವಶ್ಯಕ. ಇಂತಹ ಮಿತಿಯನ್ನು ಹಾಕದಿದ್ದರೆ ಇಂತಹ ದುಃಖದ ಕಥೆಗಳನ್ನು ಮತ್ತು ಕಷ್ಟದ ಘಟನೆಗಳನ್ನು ಕೇಳಬೇಕಾಗುತ್ತದೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೆಣ್ಣುಮಕ್ಕಳು ಬೆಳೆಯುವ ಮನೆಗಳಲ್ಲಿ ಇಂತಹ ಮಿತಿಗಳನ್ನು ಹಾಕುವುದು ಬಹಳ ಮುಖ್ಯ. ಪೋಷಕರು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಇದೇ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳಲು ಬಯಸುವುದು.